ನೀವೊಬ್ಬರೇ ಯಾವಾಗಲೂ ಚಪ್ಪಾಳೆ ತಡ್ತಿರಲ್ಲ ಯಾಕೆ? ತಿಂಡಿ ಹೊರಗಿದೆ. ಹಿರಿಯ ಕಲಾವಿದರು ಅವರೆಲ್ಲರೂ ಆ ಸ್ಪಂದನೆ ನಮಗೆ ನಿಜವಾಗಿಯೂ ಇತರರಿಗೂ ಅದು ಪ್ರೇರಣಾದಾಯಿ. ಇಲ್ಲಿ ನಿರ್ದೇಶಕರ ಜಾಣ್ಮೆ ಎಂಥದ್ದು ಅಂತ ಹೇಳಿದ್ರೆ, ಸ್ವತಃ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದಂಥವ್ರು ಅವರು ಹೇಳಿದ್ರು, ನಾನು ಸ್ವಲ್ಪ ದುರ್ಲಭ ಅಥವಾ ಕಷ್ಟವಾಗಬಹುದು ಕೆಲಸ ಮಾಡೋದು ಅಂತ. ಯಾರ್ಯಾರು ಯಾವ್ಯಾವ ಕಾರಣಕ್ಕಾಗಿ ಇಂಥ ಎಲ್ಲ ಹರಿಗಿ ಬಿಡ್ತಾರೋ ಅಥವಾ ಯಾವ ಕಾರಣಕ್ಕಾಗಿ ಹಾಗೆಲ್ಲ ಅವರು ಪೂರ್ವಕರ ಪೀಡಿತರಾಗಿರ್ತಾರೆ ಹೇಳೋಕ್ಕಾಗೋಲ್ಲ. ಅದು ಒತ್ತೊಟ್ಟಿಗಳು ಇಲ್ಲಿ. ಆದರೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ, ಕಥೆಯನ್ನು ನಾವು ಪರಸ್ಪರ ಮಾತಾಡ್ಕೊಂಡು ದಿನದಿಂದಲೂ ಗುಣಗಾನವನ್ನೇ ಮಾಡಬೇಕು ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಮುಖಸ್ತುತಿ ಮಾಡ್ತೇವೆ, ಮಾಧ್ಯಮ ಇದೆ, ಜನರಿಗೂ ತಲುಪಲಿ, ಸಿನಿಮಾ ಒಂದಷ್ಟು ನಾವೇನೋ ನಿಗೂಢವಾದ ಏನೋ ರಹಸ್ಯಾತ್ಮಕವಾದ ಹೇಳ್ತಿದ್ವಿ, ಆ ಥರದ್ದೆಲ್ಲ ಕುತೂಹಲ ಕೇಳಿಸೋಕೆ ಬೇಕಂತ ಮಾತನಾಡ್ತೇವೆ. ಆದರೆ ನಿರ್ದೇಶಕರು ನಿಜಾದ ಅರ್ಥದಲ್ಲಿ ಜಾಣ್ಮೆಯನ್ನು ಮೆರೆದಿದ್ದಾರೆ. ಯಾವ ರೀತಿ ಅಂದರೆ, ಪ್ರಸ್ತುತಿಯ ಜಾಣ್ಮೆ ಅಲ್ಲ, ಅದು ಅವರಲ್ಲಿ ಇರಬಹುದಾದ ಬೌದ್ಧಿಕ ಔನ್ನತ್ಯದ ಜಾಣ್ಮೆಯನ್ನು ಇದರಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದು ಬಹಳ ನವಿರು. ಅದಕ್ಕೆ ಇರ್ಬೋದಂಥ ಚೌಕಟ್ಟಿದೆಯಲ್ಲ, ಅಂದರೆ ಆವರಣದ ಅನಾವರಣ ಆಗಿದೆ. ನಿರ್ದೇಶಕರು ಆ ಮಟ್ಟಕ್ಕೆ, ಅಂದರೆ 10 ವರ್ಷಗಳ ಕೆಲಸ ಮಾಡಿಲ್ಲ ಅಂತಂದರೆ ಬಹಳ ಒಳ್ಳೇದು ಮಾಡಿದ್ರಿ ನೀವು ಅಂತ. ಒಂದು ದಶಕದ ಪರ್ಯಂತ ಯಾವುದು ಕ್ರೋಢೀಕೃತವೋ, ಯಾವುದು ಸಂಗ್ರಹವಾಗಿದೆಯೋ ಅದೆಲ್ಲವನ್ನು ಈ ಚಿತ್ರದ ಮುಖಾಂತರ ಹರಿಬಿಟ್ಟಿದ್ದಾರೆ. ಪ್ರಾಯ ಮುಂದಿನ ಚಿತ್ರ ಮಾಡಬೇಕಾದಾಗ ಅನೇಕ ಆಧಾರದ ಅಪಸವ್ಯಗಳು ಕಾಣಬಹುದು. ಅಂದರೆ ಮಾಡಿದ್ದನ್ನೇ ಮತ್ತೆ ಪುನರಾವರ್ತನೆ ಆಗ್ಬೋದು, ಅಥವಾ ಮತ್ತೆ ಪುನರ್ವರ್ಣಕ್ಕೋಸ್ಕರ ಅಂತ ಇದನ್ನು ಮಾಡಿದ್ದ ಈ ತಂತ್ರಗಾರಿಕೆನ ಮತ್ತೆ ಹೂಡಿ ಮಾಡಬಹುದು. ಆ ಥರದ್ದೆಲ್ಲ ಒಂದು 10 ವರ್ಷಗಳ ಪರ್ಯಂತ ಅವ್ರು ಕೆಲಸ ಮಾಡಿಲ್ಲ ಅನ್ನೋದೇ ಬಹಳ ಒಳ್ಳೆಯ ಇದು ಚಿತ್ರಕ್ಕೆ ಒದಗಿ ಬಂದಿದೆ ಅಂತ ಅನಿಸುತ್ತೆ. ಇತರರು ಕಲೆಗಾರರು ಅಥವಾ ಅವರು ಅಭಿನಯ ಚತುರರು ಅಲ್ಲದೆ ಹೋಗಿದ್ರು ಸಹ ಅವರಿಂದ ಕೆಲಸ ತೆಗೆಯೋದ್ರ ಬಗ್ಗೆ ಹೇಳಿದ್ರಲ್ಲ, ಅದನ್ನು ಈ ಎಲ್ಲ ಇಷ್ಟು ಹೆಣ್ಣು ಮಕ್ಕಳು, ಮಾತೆಯರು, ನಿರ್ಮಾತರು ಸಹ ಅವರು ಜೊತೆಗಿದ್ದವರು ಅವರೆಲ್ಲರಿಂದ ಒಳ್ಳೆಯ ಕೆಲಸವನ್ನು ತೆಗೆದಿದ್ದಾರೆ. ಅಂದರೆ ಅವರು ಸ್ವತಃ ಛಾಯಾಗ್ರಾಹಕರಾಗಿದ್ದರಿಂದ ಏನು ಬೇಕು, ಸಂಕಲನಕ್ಕೆ ಎಷ್ಟು ಬೇಕಾಗಿತ್ತು ಮತ್ತು ವ್ಯವಕಲನ ಹೇಗಾಗಬೇಕು ಅನ್ನೋದು ಮೊದಲೇ ಗೊತ್ತಿದ್ದರಿಂದ ಚಿತ್ರಕ್ಕೆ ಬೇಕಾದಂಥ ಬಹಳ ದೊಡ್ಡ ಶಕ್ತಿ ಅದು ಅಂತ ಅನಿಸುತ್ತೆ. ಚಿತ್ರಕ್ಕೆ ಆ ಬಗೆಯ ಸಾಮರ್ಥ್ಯ, ಆ ಶಕ್ತಿಯೂ ಇದೆ. ಮತ್ತು ಚಿತ್ರ ನೋಡಿದ ನಂತರ ಹಾಡುಗಳು, ಆಗಲೇ ಹೇಳಿದೆ, ಸಿದ್ಧಸೂತ್ರಗಳು ಪಕ್ಕಕ್ಕಿರಿಸಿ ಮಾಡಿದೆ. ಅಂದರೆ ಹಾಡುಗಳೇ ಬೇಡ ಅಂತ ಯೋಚನೆ ಮಾಡೋಂಥ ಎಷ್ಟು ಜನ ನಿರ್ಮಾತರು ಅಥವಾ ನಿರ್ದೇಶಕರು ನಮ್ಮ ನಡುವೆ ಈಗಿದ್ದಾರೆ. ಅದೊಂದು ಬೇಕೇ ಬೇಕಾದಂಥ ಅಂಶ. ಅದಿಲ್ಲದೆ ಸಿನಿಮಾವೇ ಮುಂದೂಡಲ್ಲ ಅಂತೆಲ್ಲ ಯೋಚನೆ ಮಾಡ್ತೋ ಸಂದರ್ಭದಲ್ಲಿ ಕಥೆ, ಅಥವಾ ಅವ್ರು ಹೇಳಿದ್ರು ಕಥೆ ಈಗಾಗಲೇ ನಡೆದಿರುವಂಥದ್ದು ಮತ್ತೆ ಅದನ್ನು ನಾನು ವಿಸ್ತರಿಸಿ ಹೇಳಬೇಕಾಗಿಲ್ಲ ಅಂತ. ಅದರ ಅರ್ಥ, ಯಾವುದೇ ಕಥೆ ಕಪೋಲಕಲ್ಪಿತವಲ್ಲ, ಅದು ಘಟಿಸಿಯೇ ಇರಬೇಕು ಅಂತಿದೆಯಲ್ಲ. ಅಂತ ಘಟಿಸಿರುವಂಥ ಪ್ರಸಂಗಗಳನ್ನು ಇಟ್ಟುಕೊಂಡು ಹೆಣ್ಕೊಂಡ ಕಥೆ ಇದೆಯಲ್ಲ. ಮೊನ್ನೆ ಮಾತಾಡ್ತಾ ಹೇಳಿದ್ರು ಒಂದು 32 ಕಥೆಗಳನ್ನ ಇಟ್ಕೊಂಡಿದ್ದೀನಿ ಅಂತ. ಅಷ್ಟೆಲ್ಲ ಯಾಕೆ ಕಷ್ಟಪಡ್ತೀನಿ ಅಂತ ಕೇಳಿದ್ದೆ. 32 ಕಥೆಗಳನ್ನು ಬರ್ಕೊಂಡು ಯಾಕೆ ಇಟ್ಕೊಳ್ತೀನಿ ಅಂತ. ಅವರು ತಮ್ಮ ಸ್ಮೃತಿ ಪಟಲದಲ್ಲಿ ಇಟ್ಕೊಂಡಂಥ ಅಷ್ಟು ವಿಚಾರವನ್ನು ಒಂದು ಚಿತ್ರದ ಹಾಗೆ ಹರಿಬಿಟ್ಟಿದ್ದಾರೆ. ಅದು ಬಹಳ ಒಳ್ಳೆಯದಾಗಿದೆ ನನಗನ್ಸುತ್ತೆ. ನಾನು ಇಡೀ ಚಿತ್ರದಲ್ಲಿ ನಾವು ಪ್ರಧಾನ ಭೂಮಿಕೆಗಳನ್ನು ಮಾಡ್ತಿರ್ಬೇಕಾದಾಗ ಸಾಮಾನ್ಯವಾಗಿ ನಮಗೆ ಧ್ವನಿ ಜೋಡಣೆಗೆ, ಧ್ವನಿ ಗ್ರಹಣ ಸಂದರ್ಭದಲ್ಲಿ ನೋಡೋಕೆ ಸಿಗುತ್ತೆ. ಹಾಗೆ ನೋಡೋಕೆ ಸಿಕ್ಕಾಗ ನನಗೆ ಕಂಡಿತ್ತು, ಚಿತ್ರೋತ್ಸವಗಳಿಗೂ ಏಕತೆರೆ ಪರದೆಗಳಿಗೂ ಅಥವಾ ಬಹುತೆರೆಗಳೇನಿವೆಯಲ್ಲ ಅವೆಲ್ಲದಕ್ಕೂ ಬಹಳ ಒಳ್ಳೆಯದಾಗಿ ಒಳ್ಳೆ ಮಾತನ್ನು ಲಹರಿ ಸಾಗರ್ ಹೇಳಿದ್ರು. ಇದೊಂದು ಪರ್ವಕಾಲ, ಇದೊಂಥರ ಮನ್ವಂತರದ ಕಾಲ. ಈಗ ಮತ್ತೊಮ್ಮೆ ವಿರುದ್ಧಾತ್ಮಕ ದಿಕ್ಕಿನಲ್ಲಿ ಮತ್ತೆ ಎಲ್ಲರೂ ಅದನ್ನು ಸ್ವೀಕರಿಸುವ ಪ್ರೇಕ್ಷಕ ಮಹಾಪ್ರಭುಗಳು ಅದನ್ನು ಮನ್ನಿಸುವ, ಮಾನ್ಯ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದಾದರೆ, ಈ ಚಿತ್ರಕ್ಕೆ ಬೇಕಾದಂತಹ ಅಷ್ಟು ಆಶ್ರಯ, ಆಸರೆ ಮಾಧ್ಯಮದ ಮುಖಾಂತರ ಅದು ದಕ್ಕೋದು ಸಾಧ್ಯವಾಯಿತು ಅಂತಂದರೆ ಒಳ್ಳೆಯದಾಗುತ್ತೆ. ಈ ಥರದ್ದು ಯಾವುದಾದ್ರು ಸ್ವಲ್ಪ ಶಕ್ತಿ ಮೀರಿ ತಮ್ಮ ಚೌಕಟ್ಟನ್ನು ಆಚೆಗೆ, ಅಂದರೆ ಚೌಕಟ್ಟಿನ ಆಚೆಗೆ ಯೋಚನೆ ಮಾಡುವಂತಹ ನಿರ್ದೇಶಕರು ಒಂದೊಮ್ಮೆ ಕಣ್ಮರೆ ಆಗಿಬಿಡ್ತು ಅಂತಂದರೆ ಬಹಳ ದೊಡ್ಡ ನಿರ್ವಾತ ಏರ್ಪಡಬಹುದು. ಬೇರೆ ಬೇರೆ ಬಗೆಯ ಚಿತ್ರಗಳು ಬರ್ತಾ ಇರ್ತವೆ, ಅದರಲ್ಲಿ ಈ ಬಗೆಯ ಚಿತ್ರ ಇದೆಯಲ್ಲ, ಇದರ ಕಪಾಟಿನ ಆಯಸ್ಸು ಜಾಸ್ತಿ. ಅದು ಕೇವಲ ಒಂದು 10 ಪ್ರದರ್ಶನ, 100 ಪ್ರದರ್ಶನ, ಒಂದು 25 ವಾರ ಅಥವಾ 25 ದಿನ ಓಡಿ ಸುಮ್ಮನಾಗೋದು ಅಂಥದ್ದಲ್ಲ. ಇದರ ಕಪಾಟಿನ ಆಯಸ್ಸು ಜಾಸ್ತಿ. ಯಾಕೆಂದರೆ ನಿಮಗೆ ಚಿಂತನೆಗೆ ಒರೆಗೆ ಹಚ್ಚುವಂಥ, ಅಂದರೆ ನಿಮ್ಮ ಒರೆಗಲ್ಲಿಗೆ ಹಚ್ಚುವಂಥ, ನಿಕಷಕ್ಕೆ ಒಡ್ಡುವಂಥ ಕೆಲಸವನ್ನು ಈ ಚಿತ್ರ ಅಡಕ ಮಾಡ್ತಾ ಇದೆ ಅನ್ನೋದು ಚಿತ್ರತಂಡ ಹೇಳದೆ ಉಳಿದ ಮಾತು. ಹಾಗಾಗಿ ಅವರು ಹೇಳದೆ ಉಳಿದ ಮಾತುಗಳನ್ನು ನಿರ್ಮಾತರು ಮತ್ತು ಇಲ್ಲೆಲ್ಲ ಸೇರಿದಂಥ ಎಲ್ಲ ಮಹನೀಯರು ಅವರು ಪರವಾಗಿ ನಾನು ಇದನ್ನು ನಿಮ್ಮಲ್ಲಿ ನಿವೇದಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಎಂದಿನಂತೆ ಅನ್ನ ಹಾಕಿದ ಅನ್ನದಾತರು, ಅವಕಾಶ ಕೊಟ್ಟ ಅವಕಾಶದಾತರಿಗೆ ಬಾಗಿದ ಶಿರ ಮತ್ತು ಮುಗಿದ ಕರದ ನಮನವನ್ನು ಇಂದಿಗೂ ಸಲ್ಲಿಸ್ತೀನಿ. ನಿಮಗೂ ನಮಸ್ಕಾರ.